ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ರು. ನಾವೆಲ್ಲ ಹಳೆ ಊರಿನಲ್ಲಿ ಒಂದು 8 ಮನೆಗಳು ವಿಸಿಟ್ ಮಾಡಿದ್ವಿ. ಇವತ್ತು ರೂರಲ್ ಏನು ಸುರ್ಜಿವಾಲ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಂದಿದ್ರು. ಇವತ್ತು ಸುರ್ಜಿವಾಲ ಅವರು ಮತ್ತೆ ಹೋಗಿ ಬಾಗಲಕೋಟೆಗೆ ಮತ್ತೆ ಬರ್ತಾರೆ. ಮತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಬಂದು ನಮ್ಮ ದಾವಣಗೆರೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಇವತ್ತು ಹೆಚ್ಚು ರೀತಿಯಿಂದ ಅವರಿಗೆ ಕ್ಯಾನ್ವಾಸನ್ ಮಾಡಿ ನಮ್ಮ ಸಮರ್ಥನ ಗೆಲ್ಲಿಸುವ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಒಂದು ಏನು ಗ್ಯಾರಂಟಿಗಳಿದಾವೋ ಅದನ್ನೆಲ್ಲ ನಮ್ಮ ಜನತೆಯೂ ಸಾಕಷ್ಟು ಜನ ಒಳ್ಳೆ ಉಪಯೋಗ ಆಗಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ. ಆ ನಿಟ್ಟಿನಲ್ಲಿ ನಾವು ಮತವನ್ನು ಯಾಚನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡರಲ್ಲಿ ಜಯಶೀಲ ಆಗುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಿ ಎಂ ಅವರು ಇವತ್ತು ಕ್ಯಾನ್ವಾಸನ್ ಮಾಡಿ ಮತ್ತೆ ನಾಳೆನೂ ಸಿಟಿಯಲ್ಲಿ ನಾಳೆ ಸಾಯಂಕಾಲ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ ಮಟನು ಸಿಟಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡ್ರಿ. ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮೀಡಿಯಾದವರು ಮತ್ತು ಎಲ್ಲ ಯೂಟ್ಯೂಬ್ನ ಎಲ್ಲ ಜಾಲತಾಣದವರು, ಅದರಲ್ಲಿ ಹೆಚ್ಚಿನ ರೀತಿಯಿಂದ ಯೂಟ್ಯೂಬ್ ಈಗ ಭಾಳ ಜಾಸ್ತಿ ಸರ್ಕ್ಯುಲೇಷನ್, ಸೋಷಿಯಲ್ ಮೀಡಿಯಾ, ಅವರು ಹೆಚ್ಚಿನ ರೀತಿಯಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ, ನಮ್ಮ ಸರ್ಕಾರಕ್ಕೆ ಹೆಚ್ಚು ತಮ್ಮೆಲ್ಲರ ಒಂದು ಜನತೆಯ ಆಶೀರ್ವಾದ ಕೇಳಲಿಕ್ಕೆ ತಮ್ಮ ಮುಖಾಂತರ ಜನತೆಯಲ್ಲಿ ಕೇಳಿ ಹೆಚ್ಚು ಸಹಕಾರವನ್ನು ಮಾಡ್ರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ವಿರೋಧ ಪಕ್ಷದವ್ರು ಮತ್ತೆ ಹೇಳಲೇಬೇಕಲ್ಲ, ಏನರ ಒಂದು ಹೇಳ್ಬೇಕಲ್ಲ. ಸಮರ್ಥ ಈಗ ಏನು ಅವ್ರಿಗೆ ಸುದ್ದಿ ಇಲ್ಲ, ಯಾಕಂದ್ರೆ ಎಲ್ಲ ಜನಗಳು ಹೆಚ್ಚಿನ ರೀತಿಯಿಂದ ಶಾಂತವಾಗದಾರ, ಎಲ್ಲರಿಗೂ ತೃಪ್ತಿ ಇದೆ, ಸರ್ಕಾರದ ಆಡಳಿತನೂ ಚೆನ್ನಾಗಿದೆ ಅಂತಂದೇಳಿ ದಾವಣಗೆರೆ ಜನತೆ ಮತ್ತು ರಾಜ್ಯದಲ್ಲಿ ಎಲ್ಲರೂ ಹೆಚ್ಚಿನ ರೀತಿಯಿಂದ ಸರ್ಕಾರಕ್ಕೆ ಅವರು ಬೆಂಬಲವನ್ನು ಸೂಚಿಸ್ತಿರೋದು ನೋಡಿ ಒಂದು ಸ್ವಲ್ಪ ತಡ್ಕೊಳಕ್ಕಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಅವರು ಹೇಳ್ತಿರ್ಬೋದು. ಏನು ವೀರಭದ್ರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಯಾವಾಗಲಿಂದಲೂ ನಮ್ಮ ಮನೆತನಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ ಅಂತ ನಾವು ಇವತ್ತು ಗುಗ್ಲ ಕೆಂಡದಲ್ಲಿ ಭಾಗಿಯಾಗಿ ಸಾಕಷ್ಟು ವರ್ಷಗಳಿಂದ ನಾವು ಹಿಂದೆ ಹೆಚ್ಚು ಕಡಿಮೆ ಸಮರ್ಥಿನ ಸಣ್ಣನಿದ್ದಾಗಿಂದನೂ ಕೆಂಡ ತುಳಿತದವು. ನಾವು ಹೇಳ್ಬೇಕಪ್ಪ ಅಂದರೆ 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಹಂಗೆ ಕಂಟಿನ್ಯೂ ಆಕ್ಯಂತ ಹೋಗೈತಿ. ನಮ್ಮ ಹಳೆಪೇಟೆಯಲ್ಲಿ ಏನು ಟೆಂಪಲ್ ರನ್ ಅಂತಾರಲ್ಲ, ಹಂಗೆ ನಮ್ಮ ದುಗ್ಗಮ್ಮನ ದೇವಸ್ಥಾನ ಆಗಿರ್ಬೋದು, ಈ ಕಡೆ ಈರಣ್ಣನ ಗುಡಿ ಆಗಿರ್ಬೋದು, ಆಂಜನೇಯನ ಗುಡಿ ಆಗಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬೀಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ ಒಂದೇ ಕಡೆಗೆ ಅದಾವೆ. ಆ ಒಂದು ನಿಟ್ಟಿನಲ್ಲಿ ಹಳೆ ಊರಿನಲ್ಲಿ ಅದೊಂದು ಮುಂಚಿನಿಂದಲೂ ಒಂದು ಒಳ್ಳೆಯ ಸಂಪ್ರದಾಯ. ಎಲ್ಲ ಸಮಾಜದವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಿರೋದು ಹಿಂದಿನಿಂದಲೂ ನಾವು ನೋಡಿದ್ದೀವಿ. ಈಗ ಇವತ್ತು ಕೆಂಡ ಇದೆ, ನಾಳೆ ಇವತ್ತು ಗುಗ್ಲ ಮತ್ತು ನಾಳೆ ತೇರು. ಆ ನಿಟ್ಟಿನಲ್ಲಿ ನಮ್ಮ ಭಾಳ ಪ್ರತಿ ವರ್ಷನೂ ಅದೇ ಕ್ವಶನ್ ಕೇಳ್ತೀರಿ ನೀವು. ಏನು ನಮಗೆ ಬೇಕಾಗಿರೋದು ಮಳೆ ಬೆಳೆ, ರೈತರು ಎಲ್ಲರೂ ತೃಪ್ತಿಯಾಗಿರ್ಬೇಕು. ಹೋದ ವರ್ಷನೂ ಅದನ್ನೇ ಬೇಡ್ಕೊಂಡಿದ್ವಿ ಭಗವಂತನಲ್ಲಿ, ಒಳ್ಳೆಯ ಮಳೆ ಬೆಳೆ ಕೊಡಪ್ಪ, ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಶಾಂತ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನೆಲೆಸಲಿ ಅಂತಂದು ನಾವೇನು ಪ್ರಾರ್ಥನೆ ಮಾಡಿದ್ವಿ, ಅದು ಈ ವರ್ಷನೂ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಸಮಸ್ತ ದಾವಣಗೆರೆ ಜನತೆಗೆ ಏನು ಇಂದು ನಮ್ಮ
ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತಾ ಇದೆ. ಒಳ್ಳೆ ಒಂದು ಏನು ಬೈ ಎಲೆಕ್ಷನ್ ಇದೆ. ಇದರಲ್ಲಿ ಸಮರ್ಥ್ ಶಾಮನೂರ್ ಅವರು ಸ್ಪರ್ಧೆ ಕಣದಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಹಳೆ ಊರಿನ ಜನತೆ ಎಲ್ಲ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಿಂದ ನಮ್ಮ ಸಮರ್ಥಿಗೆ ಬೆಂಬಲವನ್ನು ಕೊಟ್ಟು ಅವನು ಈ ಭಾಗದ ತಮ್ಮ ಮಗನಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಪ್ರತಿಯೊಂದು ಕಾರ್ಯದಲ್ಲಿ ಅವನು ತೊಡಗಿಸ್ಕೊಂಡು ಒಳ್ಳೆ ಸೇವೆಯನ್ನು ಮಾಡ್ತಾನೆ ಅಂತ ಹೇಳ್ತಾ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಅವನಿಗೆ ಮತವನ್ನು ಹಾಕಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.